ನನಗೆ ಈ ವಿಷಯ ಆಗ್ಲೇ ಗೊತ್ತು. ನಿಮಗೆ ಗೊತ್ತಾ? ಈ ವಿಷಯ ಯಾರು ಹೇಳಿದ್ರು ನಿಮ್ಗೆ? ಸಾಕ್ಷಿ ಪ್ರಜ್ಞೆ ತಪ್ಪಿ ಬಿದ್ದಿದ್ಲಲ್ಲ, ಅವಳನ್ನ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದೆ ನಮ್ಮ ಆದಿ. ಗುಡ್ ಮಾರ್ನಿಂಗ್ ಸಿಸ್ಟರ್. ಏನೋ ಇವತ್ತು ನಾನು ಎದ್ದೇಳೋದಕ್ಕಿಂತ ಮುಂಚೆನೇ ಎದ್ದು ನಿಂತಿದ್ಯಾ? ಏನ್ ಸಮಾಚಾರ? ತಗೋ. ಇದ್ರಲ್ಲೇನಿದೆ? ಓಪನ್ ಮಾಡಿ ನೋಡು, ನಿನಗೆ ಗೊತ್ತಾಗುತ್ತೆ. ಆರ್ಯ, ಇಷ್ಟು ಚಿಕ್ಕ ಶೂಸು, ಇಷ್ಟು ಚಿಕ್ಕ ಬಟ್ಟೆ ನಾನು ಹೇಗೋ ಹಾಕೊಳಕ್ಕಾಗತ್ತೆ? ಇದು ನಿನ್ಗಲ್ಲ, ಇನ್ನು 6 ತಿಂಗಳಾದ್ಮೇಲೆ ಬರ್ತಾಳಲ್ಲ ಬೇಬಿ ಸಾಕ್ಷಿ, ಅವಳಿಗೆ. ಹಾಗಾದ್ರೆ ನೀನ್ ಅಕ್ಕ ಸಾಕ್ಷಿಗೇನು ಇಲ್ವಾ? ಖಂಡಿತವಾಗ್ಲೂ ಇದೆ. ಯಾರು ಕೊಡದೆ ಇದ್ರು ನಿನಗೆ ಬಿಡ್ತೀನ? ಥ್ಯಾಂಕ್ಸ್ ಕಣೋ ಆರ್ಯ. ವೆಲ್ಕಮ್ ಸಾಕ್ಷಿ. ಸ್ವಾತಿ, ಏನಿದು ರಾಖಿ ಹಿಡ್ಕೊಂಡು ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದೆಯಾ? ಯಾರಿಗೆ ಕಟ್ಟಬೇಕು ಅಂತ ಇದೆಯಾ? ಆಂಟಿ, ರಾಖಿ ನೀನ್ ಯಾರು ಕಟ್ತಾರೆ? ಅಣ್ಣ ಆಗೋರ್ಗ್ ತಾನೆ. ಅದಕ್ಕೆ ನಮ್ಮ ಅಣ್ಣನ್ ಕಟ್ಟಣ ಅಂತ ವೇಟ್ ಮಾಡ್ತಾ ಇದೀನಿ. ನನಗ್ ಗೊತ್ತಿಲ್ಲದೆ ಇರೋ ಅಣ್ಣ ಈ ಊರಲ್ಲಿ ಯಾರಿದ್ದಾರೆ ನಿನ್ಗೆ? ಇದಾರ ಆಂಟಿ, ಸ್ವಲ್ಪ ಹೊತ್ತು ವೇಟ್ ಮಾಡಿ, ಅವ್ರು ಯಾರು ಅಂತ ನಿಮಗ್ ತೋರಿಸ್ತೀನಿ. ಅವ್ರು ಕಟ್ಟಕ್ಕೆ ಈ ರಾಖಿ. ಸರಿ ಸರಿ. ಯಾಕೆ ಹೀಗೆ ಔತ್ಕೊಂಡು ನಿಂತಿದ್ಯಾ? ನಾನು ಔತ್ಕೊಂಡಿದ್ದೀನ? ಇಲ್ಲಪ್ಪ, ಅದು ಏನೋ ಹೇಳಬೇಕು ಅಂತ ಬಂದೆ, ಹೇಳಬೇಕು ಅನ್ನೋಷ್ಟೊತ್ತಿಗೆ ಮರ್ತೋಗ್ಬಿಡ್ತು. ಅದನ್ನ ಜ್ಞಾಪಿಸ್ಕೊಳ್ತಿದ್ದೆ ಅಷ್ಟೇ. ಜ್ಞಾಪಿಸ್ಕೊಳ್ತಾನೆ ಇರು. ಏನ್ ಸ್ವಾತಿ, ರಾಖಿ ಹಿಡ್ಕೊಂಡು ನಿಂತಿದ್ಯಾ? ಇನ್ನು ಯಾರಿಗೂ ಕಟ್ಟಿಲ್ವಾ? ಕಟ್ಬೇಕು. ನಾನೊಬ್ರನ್ನ ಏನೋ ಅನ್ಕೊಂಡಿದ್ದೆ, ಆದ್ರೆ ಈಗ ಗೊತ್ತಾಯ್ತು ಅವ್ರು ನಾನು ಅನ್ಕೊಂಡಿದ್ದಲ್ಲ ಅಂತ.
ಅದಕ್ಕೆ ಅವ್ರಿಗೆ ರಾಖಿ ಕಟ್ಟಕ್ ಕಾಯ್ತಾ ಇದ್ದೀನಿ. ನಡಿಲೆ ನಡಿಲೆ. ಈಗೇನು ನನಗೆ ರಾಖಿ ಕಟ್ಬೇಕು ಅಷ್ಟೇ ತಾನೆ? ಕಟ್ಟು. ನಿರೋಷ ನನ್ನ ಸ್ವಂತ ತಂಗಿ ಅಂತ ಗೊತ್ತಿದ್ರು ಅವಳ ಕೈಯಿಂದ ರಾಖಿ ಕಟ್ಸ್ಕೊಳ್ಳೋ ಅವಕಾಶ ಸಿಕ್ಕಿರ್ಲಿಲ್ಲ ನನಗೆ. ಆದ್ರೆ ಈ ಸರ್ತಿ ಖಂಡಿತ ಕಟ್ಸ್ಕೊತೀನಿ ಅಂತ ತುಂಬಾ ಖುಷಿಯಾಗಿದ್ದೆ. ಆದಿತ್ಯ ಅವಳಿಗೆ ಮೋಸ ಮಾಡ್ಲಾಗಿ ಅವಳು ಈ ಊರ್ನೇ ಬಿಟ್ಟು ಹೊರಟೋಗೋ ಹಾಗಾಯ್ತು. ಆದ್ರೆ ಈಗ ನೀವೇ ನನ್ನ ಸ್ವಂತ ತಂಗಿ ಅಂತ ಅನ್ನಿಸ್ತಾ ಇದೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಒಂದು ನಿಮಿಷ ಇದು ತಗೊಳ್ಳಿ. ಇದು ಈ ಅಣ್ಣನಿಂದ ತಂಗಿ ಕೊಡ್ತಾ ಇರೋ ಸಣ್ಣ ಕಾಣಿಕೆ. ಇದನ್ನ ಇಟ್ಕೊಂಡು ನಿಮ್ಮ ಅಣ್ಣಂಗೆ ಒಳ್ಳೇದಾಗ್ಲಿ ಅಂತ ಹಾರೈಸಿ. ಇದೇನಣ್ಣ, ಈಗ ತಾನೇ ನನ್ನ ಸ್ವಂತ ತಂಗಿ ಅಂತ ಹೇಳ್ಬಿಟ್ಟು ಹೋಗಿ ಬನ್ನಿ ಅಂತ ಮಾತಾಡಿಸ್ತಿದ್ದೀರಲ್ಲ, ಇನ್ಮೇಲೆ ಹೋಗು ಬಾ ಅಂತಾನೆ ಮಾತಾಡ್ಬೇಕು. ಅದೇ ಈ ತಂಗಿ ಕೊಡೋ ಬಳ್ವಳಿ. ಸರಿ ಆಯ್ತು, ಹಾಗೆ ಕರಿತೀನಿ. ನಾನ್ ನಿಮ್ಗೆ ರಾಖಿ ಕಟ್ಟೋದಲ್ಲ, ನೀವು ನನ್ಗೆ ತಾಳಿ ಕಟ್ಟಬೇಕು. ಹೌದಾ? ಆಗೋಗಿದೆ ಮಾಯ ನನ್ನ ಮುದ್ದಿನ ಹೃದಯ, ಕುಡಿ ನೋಟವ ಎಡವಿ ಜಾರಿ ಬಿದ್ದಿದೆ ಜೀವ. ಲೋ ಮಗ, ಎಲ್ಲೋ ಇದೆಯಾ? ಸಿಕ್ಕಾಪಟ್ಟೆ ಬೋರ್ ಆಗ್ತಿದ್ಯಾ? ಬಾರೋ ಫಿಲ್ಮ್ಗೆ ಹೋಗೋಣ. ಏನು ನಾನ್ ಫಿಲಮಿಗೆ ಬರೋದಾ? ಇವತ್ತು ನಾನು ಯಾರಿಗೂ ಸಿಗದೆ ಇರೋ ಜಾಗದಲ್ಲಿ ಏನ್ ಮಗ? ಯಾಕೋ, ಏನಾಯ್ತು? ಏನಾಯ್ತು ಅಂತ ಕೇಳ್ತೀಯ? ಇವತ್ತು ರಾಖಿ ಹಬ್ಬ ಕಣ. ನಮ್ ಗಲ್ಲಿಯಲ್ಲಿರೋ ಎಲ್ಲಾ ಹುಡುಗಿರು ರಾಖಿ ಕಟ್ಟೋಕೆ ಅಂತ ನಾನು ಹುಡ್ಕೊಂಬರ್ತಾರೆ. ಅದಕ್ಕೆ ನಾ ಇವತ್ತು ಎಸ್ಕೇಪ್ ಆಗ್ಬಿಟ್ಟಿದ್ದೇನೆ. ನಾಳೆವರೆಗೂ ಸಿಟಿ ಒಳಗೆ ಕಾಲೇ ಇಡಂಗಿಲ್ಲ. ಲೋ, ನೀನೊಬ್ಬ ಗಂಡ್ಸನು ಹುಡುಗಿರಿಂದ ತಪ್ಪಿಸ್ಕೊಳಕ್ಕೆ ಊರ್ ಬಿಟ್ಟೆ ಹೋಗ್ತೀಯಾ? ನಾಚಿಕೆ ಆಗಲ್ವಾ ನಿನಗೆ? ನಾಚಿಕೆ ಯಾಕಾಗಬೇಕು? ಹುಡುಗಿರ ಹತ್ರ ರಾಖಿ ಕಟ್ಟಿಸ್ಕೊಳಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ಅವ್ರ ಕೈ ಸಿಗದೆ ಎಸ್ಕೇಪ್ ಆಗಿದ್ದೀನಿ ಅಷ್ಟೇ. ಅಯ್ಯೋ ಶಿವನೇ, ರಾಖಿ ಕಟ್ಸ್ಕೊಳಕ್ಕೆ ಎದ್ರಿ ಊರ್ ಬಿಟ್ಟೆ ಹೋಗ್ತೀನಿ ಅಂತ ಹೇಳ್ತವ್ರ ನಾ ಫಸ್ಟ್ ಟೈಮ್ ಕೂಡ ನಾನು ನೋಡ್ತಿರೋದು. ಲೋ, ರಾಖಿ ಹಬ್ಬ ಅಂದ್ರೆ ಅಣ್ಣ ತಂಗಿ ಬಾಂಧವ್ಯ ಬೆಸಿಗೆ ಕಣೋ. ಸಾಕ್ಷಿ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ಯಾ? ಅರೆ, ಅಳ್ತಾ ಇದ್ದೇನೆ. ಯಾಕೆ, ಏನಾಯ್ತು? ಅದೇ ತುಂಬಾ ನೆನಪಾಗ್ತಾ ಇದ್ದಾನೆ ಅಮ್ಮ. ಹೋದ ವರ್ಷ ಈ ಹೊತ್ತಿಗಾಗ್ಲೇ ನಾನು ಅವನಿಗೆ ರಾಖಿ ಕಟ್ಟಿದ್ದೆ. ಈ ಸಲನೂ ರಾಖಿ ಕಟ್ಟಬೇಕು ಅಂತ ತುಂಬಾ ಆಸೆ ಇತ್ತು. ಆದ್ರೆ ಅವನು ನಮ್ಮೆಲ್ಲರಿಂದ ದೂರ ಇದ್ದಾನಲ್ಲ, ತುಂಬಾ ಸಂಕಟ ಆಗ್ತಿದೆ.
ಅವನನ್ನು ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ. ನನಗೂ ಅಷ್ಟೇ ಕಣೆ ಸಾಕ್ಷಿ. ಆದಿತ್ಯ ತುಂಬಾ ನೆನಪಾಗ್ತಾ ಇದ್ದಾನೆ. ಆದ್ರೆ ದಿನಕ್ಕೊಂದು ಗಾಳಿ ಸುದ್ದಿ ಕಿವಿಗೆ ಮೇಲೆ ಬೀಳ್ತಾನೆ ಇದೆ. ಅದನ್ನೆಲ್ಲ ಕೇಳಿಸ್ಕೊಂಡು ಅದೇ ಯೋಚನೆಯಲ್ಲಿ ನಾನೆಲ್ಲಿ ಪ್ರಾಣ ಬಿಟ್ಬಿಡ್ತೀನಿ ಅಂತ ಅನ್ನಿಸ್ತಾ ಇದೆ ಕಣೆ. ಪ್ಲೀಸ್ ಹಾಗೆಲ್ಲ ಮಾತಾಡ್ಬಿಡಿ ಅಮ್ಮ, ತುಂಬಾ ನೋವಾಗುತ್ತೆ. ನೋಡಿ, ಆದ ಇವತ್ತಲ್ಲ ನಾಳೆ ಬಂದೇ ಬರ್ತಾನೆ, ಆ ಭರವಸೆ ನನ್ಗಿದೆ. ನಾನು ಅದೇ ಭರವಸೆಯಲ್ಲಿ ಕಾಯ್ತಾ ಇದ್ದೀನಿ ಸಾಕ್ಷಿ. ಅಮ್ಮ ನೀವು ಹೇಗಿದ್ದೀರಾ ಅಂತ ಒಂದು ಫೋನ್ ಮಾಡಿ ಕೇಳಿಲ್ಲ ಅವನು. ನಾನು ಅಷ್ಟೊಂದು ಅವನಿಗೆ ಬೇಡವಾಗ್ಬಿಟ್ಟಾನೆ. ಸಾರಿ ಕಣೋ ಆರ್ಯ, ಅವತ್ತು ನಿನ್ನ ದಾರಿಲಿ ಸಿಕ್ಕಿದಾಗ ಸುಮ್ಮನೆ ನಿನ್ನ ಮೇಲೆ ಕೋಪ ಮಾಡ್ಕೊಂಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡೋ. ನಾನು ಅವತ್ತು ನಿನ್ನ ಮೇಲೆ ಕೋಪ ಮಾಡ್ಕೊಬಾರ್ದಿತ್ತು. ನೋಡೋ ಆರ್ಯ, ಈ ನೀನು ಅಣ್ಣಕ್ಕೆ ಮದುವೆ ಮಾಡ್ಕೊಂಡಿಲ್ಲ ಅಂತ ನೀನು ಮದುವೆ ಮಾಡ್ಕೊಂಡೇ ಇರಬೇಡ ಕಣೋ. ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಆಗು. ನೀ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ಬೇಕು ಕಣೋ, ಅದೇ ನನ್ನ ಆಸೆ. ನಿನ್ನ ಪ್ರತಿ ದಿನ ಪ್ರತಿ ಕ್ಷಣ ಮಿಸ್ ಮಾಡ್ಕೊತಾ ಇದ್ದೀನಮ್ಮ. ನೀ ನನಗೆ ಸುಳ್ಳು ಹೇಳ್ದೆ ಅಂತ ಕೋಪ ಇದೆ ನಿಜ, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನನಗೆ ನಿನ್ನ ಮೇಲೆ ತುಂಬಾ ಪ್ರೀತಿ ಇದೆ ಅಮ್ಮ, ಗೌರವ ಇದೆ. ಯಾಕೋ ಗೊತ್ತಿಲ್ಲಮ್ಮ, ಆ ದೇವರಿಗೆ ನಾನು ನೀನು ಜೊತೆಯಲ್ಲಿರೋದು ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ಆ ಲೋಫರ್ ರಂಜಿತ್ ಸಾಕ್ಷಿ ಲೈಫಿಗೆ ಬಂದಿದ್ದು ಮತ್ತೆ ನಾವೆಲ್ಲ ಬೇರೆ ಆಗೋದ್ವಿ. ಅವನಿಂದಾಗಿ ನಿನ್ನ ಮೇಲೆ, ಸಾಕ್ಷಿ ಮೇಲೆ, ನನ್ನ ಜೀವಕ್ಕೆ ಜೀವ ಆಗಿದ್ದ ನಿರೋಷ ಮೇಲೆ ಕೋಪ ಮಾಡ್ಕೊಂಡು ದೂರ ಆಗ್ಬೇಕಾಯ್ತು. ನಾನೇನ್ ಪಾಪ ಮಾಡಿದ್ದೀನಮ್ಮ? ಹುಟ್ಟಿದ ಕೆಲವೇ ವರ್ಷಕ್ಕೆ ನನ್ನ ತಂದೆಯಿಂದ ದೂರ ಆದೆ. ಈಗ ನಿನ್ನಿಂದ ದೂರ ಆಗ್ತಾ ಇದ್ದೀನಿ. ಈ ಸ್ಥಿತಿ ಯಾವ ಮಗನಿಗೂ ಬರದ್ ಬೇಡಮ್ಮ. ನನಗೆ ಎಲ್ಲಾರು ಇದ್ರು ನಾನು ಅನಾಥ ಆಗೋಗ್ಬಿಟ್ಟೆಮ್ಮ, ಅನಾಥ ಆಗೋಗ್ಬಿಟ್ಟೆ.
ಅದೇ ಎಲ್ಲಿದ್ಯೋ ಆದಿತ್ಯ? ಏನ್ ಮಾಡ್ತಾ ಇದೀಯಾ? ನೀನು ನೋಡ್ಬೇಕು ಅಂತ ನನಗೆ ತುಂಬಾ ಅನಿಸ್ತಾ ಇದೆ ಕಣೋ. ಈ ಅಮ್ಮನ್ ನೋಡ್ಬೇಕು ಅಂತ ನಿನಗೆ ಅನಿಸ್ತಾ ಇಲ್ವಾ? ಅದೇ ನನ್ನನ್ನು ಬಿಟ್ಟು ಹೋಗ್ಬೇಡ ಕಣೋ. ಬಾ ಅದೇ, ಮನೆಗೆ ವಾಪಸ್ ಬಾ. ಅದೇ ಬಿಟ್ಟು ಹೋಗ್ಬೇಡ ಅದೇ. ಅದೇ ಅದೇ ನಿಂತ್ಕೋ ಅದೇ. ಅದೇ ನನ್ ಮೇಲೆ ಕೋಪ ಮಾಡ್ಕೋಬೇಡ ಕಣೋ. ನಿನ್ ಬಿಟ್ಟು ನನ್ನ ಕೈಲಿ ಇರಕ್ಕಾಗಲ್ಲ ಅದೇ. ವಾಪಸ್ ಬಂದ್ಬಿಡು, ವಾಪಸ್ ಬಂದ್ಬಿಡು ಅದೇ. ಸ್ಥಿತಿನ ನನ್ನಿಂದ ನೋಡೋದಕ್ಕಾಗ್ತಾ ಇಲ್ಲ. ಆದ್ರೆ ಅವನಿಗೆ ಅದು ಅರ್ಥ ಆಗ್ಲಿಲ್ಲ. ಅವನು ಮನೆ ಬಿಟ್ಟು ಹೊರಟಾಗ ನಾನು ತಡೆಯೋ ಸ್ಥಿತಿನಲ್ಲಿ ಇರಲಿಲ್ಲ. ಅವನು ನನ್ನ ಮಾತನ್ನು ಕೇಳೋ ಸ್ಥಿತಿನಲ್ಲಿ ಇರಲಿಲ್ಲ. ಈ ವಿಷಯದಲ್ಲಿ ನಾನು ನಿಮ್ಮನ್ನು ಕ್ಷಮೆ ಕೇಳ್ತೀನಿ. ಐ ಆಮ್ ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ ಆರ್ತಿ ಅವರೇ. ಕ್ಷಮಿಸ್ಬಿಡಿ. ಸಾಕ್ಷಿ, ನಮ್ಮಮ್ಮನ್ ಬಿಟ್ರೆ ತುಂಬಾ ಪ್ರೀತಿ ಮಾಡೋದಂದ್ರೆ ನಿನ್ನೆ ಸಾಕ್ಷಿ. ನಾನು ನಿನ್ನ ತುಂಬಾ ಹಚ್ಕೊಂಡಿದ್ದೆ. ಆದ್ರೆ ನೀ ಅಣ್ಣನ ಮನ್ಸನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ನನಗೆ ಸುಳ್ಳು ಹೇಳಿ ಆ ರಂಜಿತ್ನ ಮೀಟ್ ಮಾಡಕ್ ಹೋಗ್ತಿದ್ದೆ. ಮನೆಯವ್ರ ಮಾತು ಮೀರಿ ಅವನ ಮದ್ವೆ ಕೂಡ ಆದೆ. ನೋಡ್, ಇವತ್ತು ಆ ಮದ್ವೆಯಿಂದ ಎಷ್ಟೆಲ್ಲ ಪರಿಣಾಮಗಳಾಗಿವೆ ಅಂತ. 20 ವರ್ಷದಿಂದ ದೂರ ಇದ್ದು ಪ್ರತಿ ವರ್ಷ ನಿನ್ನ ಕೈಯಿಂದ ರಾಖಿ ಕಟ್ಟಿಸ್ಕೊಬೇಕು ಅಂತ ರಾಖಿ ತಗೊಂಡಿಟ್ಕೊಂಡಿದ್ದೆ. ಅಷ್ಟು ಪ್ರೀತಿ ಮಾಡ್ತಿದ್ದೆ ಸಾಕ್ಷಿ ನಾನಿನ್ನ. ಆದ್ರೆ ನೀನು ಅದನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ನೀ ತಾಯಿ ಆಗ್ತಿದ್ಯಾ ಅಂತ ಗೊತ್ತಾದ ತಕ್ಷಣ ಎಷ್ಟು ಸಂತೋಷ ಆಯ್ತು ಗೊತ್ತಾ ಸಾಕ್ಷಿ ನನಗೆ. ಆದ್ರೆ ಆ ಸಂತೋಷ ನಿನ್ನ ಹತ್ರ ಹಂಚ್ಕೊಳಕ್ ಆಗ್ಲೇ ಇಲ್ವಲ್ಲಮ್ಮ. ಈ ಸ್ಥಿತಿ ಯಾವ ಅಣ್ಣನಿಗೂ ಬೇಡ. ನಾನು ನಿನ್ ಮೇಲೆ ಎಷ್ಟೇ ಕೋಪ ಮಾಡ್ಕೊಂಡಿದ್ರು ನೀ ನನ್ನ ತಂಗಿ ಅನ್ನೋದನ್ನ ಮರೆಯಕ್ ಆಗ್ತಿಲ್ಲ ಸಾಕ್ಷಿ. ಅದಕ್ಕೆ ನಾನು ನಿನ್ನಿಂದ ರಾಖಿ ಕಟ್ಟಿಸ್ಕೊಳಕ್ ಬಂದಿದ್ದೀನಿ. ಒಂದು ಸಲ ಈ ರಾಖಿನ ಮುಟ್ಟಿದ್ರೆ ಸಾಕು, ನೀನೇ ಕಡ್ಡೆ ಅನ್ನೋ ಸಂತೋಷ ಇರುತ್ತೆ. ಆ ಸಂತೋಷದಲ್ಲೇ 1 ವರ್ಷ ಕಳೀತೀನಿ ಸಾಕ್ಷಿ.
ತಗೋ ಸಾಕ್ಷಿ, ಇದನ್ನ ನಾನು ಮನೆ ಬಿಟ್ಟು ಹೋದ್ಮೇಲೆ ಕಷ್ಟಪಟ್ಟು ದುಡ್ದಿರೋ ದುಡ್ಡು. ಪ್ರತಿ ಒಂದು ರೂಪಾಯಲ್ಲೂ ನನ್ನ ಬೆವರಿನ ಹನಿ ಇದೆ. ಬಿಸಿಲು ಮಳೆ ಚಳಿ ಅಂತ ನೋಡಿದೆ, ಹಗಲು ರಾತ್ರಿ ಆಟೋ ಓಡಿಸಿ ದುಡ್ದಿರೋ ದುಡ್ಡಿದು. ರಾಖಿ ಹಬ್ಬಕ್ಕೆ ಇದಕ್ಕಿಂತ ಒಳ್ಳೆ ಗಿಫ್ಟು ನಾನು ಕೊಡೋಕ್ಕಾಗಲ್ಲ ಅನಿಸುತ್ತೆ. ಇದನ್ನ ನೀ ತಗೋಮ್ಮ, ನಿನಗೇನು ಇಷ್ಟ ಆಗುತ್ತೋ ಅದನ್ನ ಕೊಂಡ್ಕೊ. ಒಟ್ಟಿನಲ್ಲಿ ತುಂಬ ಸಂತೋಷವಾಗಿರಬೇಕು, ಚೆನ್ನಾಗಿರಬೇಕು. ನಿನಗೆ ಹುಟ್ಟೋ ಮಗು ಮುದ್ದಾಗಿ ಹುಟ್ಟಬೇಕು, ಅಷ್ಟೇ ನನ್ನ ಆಸೆ.